ನೀವು ಕಾಲ್ ಎತ್ತರ ರೈ ಕಾಲ್ ಬಿಟ್ಟದ್ ನೀವು. ಮೈನ್ ರೋಡಿಂದ ಲೆಫ್ಟ್ ಸೈಡ್ ತೊಗೊಂಡಿದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ, ಒಂದು 5-10 ಕಿಲೋಮೀಟರ್ಸ್ ಇರ್ಬೋದು. ಇವತ್ತು ನಾವು ಬೆಂಗಳೂರಿಂದ ಪೆನ್ಕೊಂಡ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಪೆನ್ಕೊಂಡ 98 ಅಂತಿದೆ. ಅದು ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಇದೆ. ಕಾಲೇಜ್ ಒಳ್ಳೆ ಚರ್ಚ್ ಥರ ಕಟ್ಟಿದ್ದಾರೆ. ಆಲ್ಮೋಸ್ಟ್ ಬೆಂಗಳೂರು ಕಡೆಯಿಂದ ಬಂದಿರೋ ಇದ್ದಾವೆ. ರೂಟ್ ಮಿಸ್ ಆಗಿದೆ. ನಿಲ್ಲಿಸ್ಬಿಟ್ಟು ಕೇಳ್ತಾ ಇದ್ದಾರೆ ಹುಡುಗರು. ಇವರೆಲ್ಲ ಬೇರೆ ಕಡೆ ಕರ್ಕೊಂಡ್ಬಿಟ್ಟಿದ್ದಾರೆ. ರಿಟರ್ನ್ ಹೋಗ್ತಾ ಇದ್ದೀವಿ. ಈ ಹೆವೆನ್ ರೋಡ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಬ್ರೋ. ಲೊಕೇಶನ್ ನೋಡಿ, ಯಾರೋ ಫೋಟೋ ಶೂಟ್ ಮಾಡ್ತಾವ್ರೆ, ಆಂಟಿ ಅಂಕಲ್ ತಾತ. ಇಲ್ಲೇನೋ ಒಂದು ಇದೆ ಲೊಕೇಶನ್ನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬೆಂಗಳೂರಿಂದ ರೀಸೆಂಟಾಗಿ ಫೇಮಸ್ ಆಗಿರೋ ಒಂದು ಟೂರಿಸ್ಟ್ ಪ್ಲೇಸ್ ಪೆನ್ಗೊಂಡ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲ, ನಮ್ಮ ಬೆಂಗಳೂರಿಂದ ನಮಗೆ ಒಂದು 143 ಏನೋ ತೋರಿಸ್ತು. ಸೊ ಈಗ ಆಲ್ರೆಡಿ ಒಂದು 40-50 ಬಂದಿದ್ದೀವಿ. ಇನ್ನೊಂದು 100 ತೋರಿಸ್ತಾ ಇದೆ. ಇನ್ನೊಂದು 100 ಹೋಗಬೇಕು. 100 ಹೋದರೆ ಲೊಕೇಶನ್ ರೀಚ್ ಆಗ್ತೀವಿ. ಈಗ ತಾನೇ ಲಂಚ್ ಮಾಡ್ಕೊಂಡ್ವಿ. ಈಗ ಟೈಮ್ ಅಪ್ರಾಕ್ಸಿಮೇಟ್ 130 or 140 ಆಗಿರಬೇಕು. ಆ್ಯಕ್ಚುಲಿ ಇದೇನು ಪ್ಲ್ಯಾನ್ ಇರಲಿಲ್ಲ. ಪ್ಲ್ಯಾನ್ ಇದ್ದರೆ ಬೆಳಗ್ಗೆನೇ ಬರ್ತಿದ್ವೇನೋ. ಪ್ಲ್ಯಾನ್ ಇರಲಿಲ್ಲ, ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹಿಂಗೆ ಬಂದ್ಬಿಟ್ವಿ. 12 ಗಂಟೆ ಆಗಿದ್ದು ನಾವು ಬೆಂಗಳೂರು ಡೋರ್ಸ್ಟಲ್ಲೇ. ಆ್ಯಂಡ್ ವೀಡಿಯೋ ಯಾವ ಥರ ಬರ್ತಾ ಇದೆಯೋ ನಂಗೆ ಐಡಿಯಾ ಇಲ್ಲ. ಸೌಂಡ್ ಡಿಸ್ಟರ್ಬೆನ್ಸ್ ಇದೆಯಾ, ಚೆನ್ನಾಗಿ ಬರ್ತಾ ಇದೆಯಾ, ಆ್ಯಂಗಲ್ ಏನಿದೆ ಎಲ್ಲ ನಂಗೆ ಐಡಿಯಾ ಇಲ್ಲ. ಒನ್ಸ್ ವೀಡಿಯೋ ರೆಕಾರ್ಡ್ ಆದಮೇಲೆ ತೆಗೆದು ನೋಡಬೇಕಾಗಿದೆ, ಮತ್ತೆ ಚೆಕ್ ಮಾಡಬೇಕು. ಈಗ ಆಗಿಟ್ಟಿದ್ದೀನಿ ಅಷ್ಟೇ. ಇದೇ ಫಸ್ಟ್ ವೀಡಿಯೋ. ಇಷ್ಟೊತ್ತು ಬರ್ತಾ ಇರಬೇಕಾದ್ರೆ ನಾನು ರೆಕಾರ್ಡ್ ಏನು ಮಾಡಿಲ್ಲ, ಇವಾಗಲೇ ಸ್ಟಾರ್ಟ್ ಮಾಡಿದ್ದು. ಆ್ಯಂಗಲ್ಲು ವಾಯ್ಸು ಎಲ್ಲ ಚೆನ್ನಾಗಿದೆಯಾ? ನೋಡಿ, ಪೆನ್ಕೊಂಡ 98 ಇಲ್ಲೇ ಇದೆ ಬೋರ್ಡು. ಪೆನ್ಕೊಂಡ 98 ಅಂತಿದೆ. ಅಲ್ಲಿಗೆ ಹೋಗ್ತಿರೋದು ನಾವು. ಗೊತ್ತಿಲ್ಲ. ಇವರು ನೋಡಿ, ಇವರು ನಮ್ಮ ಫ್ರೆಂಡ್ಸು. ಇವರು ನಾವೆಲ್ಲ ಹೋಗ್ತಾರದು ಈಗ. ರೀಚ್ ಆಗೋ ಅಷ್ಟಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹೋಗಬೇಕು, ರಿಟರ್ನ್ ಬರಬೇಕು, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಲ್ಲ ಪೋಸ್ಗಳು ಕೊಡ್ತಾ ಇದ್ದಾರೆ. ವಿಡಿಯೋ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ, ಏನೇನೋ ಪೋಸ್ಗಳು ಕೊಡ್ತಾವ್ರೆ. ಆ್ಯಂಗಲ್ ಏನಿದೆ ಅಂತಲೂ ಗೊತ್ತಿಲ್ಲ ನನಗೆ. ಜಸ್ಟ್ ಹಾಕ್ಬಿಟ್ಟಿದ್ದೀನಿ ಕ್ಯಾಮ್ರಾ. ಕರೆಕ್ಟಾಗಿ ರೋಡ್ ಬರ್ತಾ ಇದೆಯಾ, ಇಲ್ಲ ಬರೀ ಆಕಾಶನೇ ಬರ್ತಾ ಇದೆಯಾ, ಇಲ್ಲ ಬರೀ ರೋಡೇ ಬರ್ತಾ ಇದೆಯಾ, ಸೈಡ್ಸ್ ಏನಿದೆ, ಎಷ್ಟು ಕವರ್ ಆಗ್ತಾ ಇದೆ, ರೋಡ್ ಕವರ್ ಆಗ್ತಾ ಇದೆಯಾ, ಒಂದು ಸೈಡ್ಗೆ ಇದೆಯೋ ಗೊತ್ತಿಲ್ಲ. ಹಾಕಿದ್ದೀನಿ ಕ್ಯಾಮ್ರಾ ಅಷ್ಟೇ. ಆ್ಯಕ್ಚುಲಿ ಇದು ಕ್ಯಾಮ್ರಾ ಅಲ್ಲ, ಇದು ಮೊಬೈಲ್ ಹಾಕಿರೋದು. ವೆಯ್ಟ್ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಕ್ಯಾಮ್ರಾ ಆದರೆ ವೆಯ್ಟ್ ಕಡಿಮೆ ಇರುತ್ತೆ, ಆ್ಯಕ್ಷನ್ ಕ್ಯಾಮ್ ಆದರೆ. ಇದು ಮೊಬೈಲ್ ಅಲ್ವಾ, ವೆಯ್ಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ. ಒಂದು ಹೆಲ್ಮೆಟ್ಟೇ ಈಗ 1.5 ಇದೆ, 1.5 kg ಇದೆ. ಪ್ಲಸ್ ಇದೊಂದು ಸೇರಿಕೊಂಡು ಅದು ಬೇರೆ ಮುಂದೆಗೆ ಎಳೀತಾ ಇದೆ. ಫುಲ್ ಡಿಸ್ಟರ್ಬೆನ್ಸ್ ಬರುತ್ತೇನೋ, ಗಾಳಿ ಬರ್ತಾ ಇದೆ ಫುಲ್ಲು. ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ಲ. ಕ್ಯಾಮ್ರಾ ಏನೋ ತಗೋಬೇಕಂತ ಪ್ಲ್ಯಾನ್ ಇದೆ, ಬಜೆಟ್ ಇಲ್ಲ, ಅದಕ್ಕೆ ಸುಮ್ಮನೆ ಇದ್ದೀವಿ. ಇಲ್ಲಾಂದರೆ ಇವತ್ತು ಕ್ಯಾಮ್ರಲ್ಲಿ ಬರ್ತಾ ಇದ್ದೀವಿ.
ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಅದೇ ಕಾಲೇಜ್ ಒಳ್ಳೆ ಚರ್ಚ್ ಥರ ಕಟ್ಟಿದ್ದಾರೆ. ನೀವು ಯಾರ್ಯಾರು ಆಲ್ರೆಡಿ ಪೆನ್ಕೊಂಡ ಫೋರ್ಟ್ ನೋಡ್ಕೊಂಡು ಬಂದಿರೋ ಯಾರಾದಿದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ಆಯಿತು ಪ್ಲೇಸು, ಚೆನ್ನಾಗಿತ್ತಾ, ಕ್ಲೀನ್ಲಿನೆಸ್ ಎಲ್ಲ ಹೆಂಗಿದೆ, ಚೆನ್ನಾಗಿದೆಯಾ ಪ್ಲೇಸು ಅಂತ ಕಮೆಂಟ್ ಮಾಡಿ. ನಂಗೆ ಗೊತ್ತಾದಂಗೆ ಏರ್ ನಾಯ್ಸ್ ಬರ್ತಾಯಿದೆ ಅನಿಸುತ್ತೆ ಮೈಕ್ಗೆ. ವಾಯ್ಸ್ ಚೆನ್ನಾಗಿ ಬರ್ತಾ ಇಲ್ಲ ಅಂತಲೇ ನನಗೆ ಐಡಿಯಾ ಇದ್ದ ಥರ. ಏನಾಗಿದೆಯೋ ಗೊತ್ತಿಲ್ಲ. ಜಾಸ್ತಿ ಮೇಲಕ್ಕೆ ಆಯ್ತು ಅನಿಸುತ್ತೆ ಆ್ಯಂಗಲು. ಓಕೆ, ಥಿಂಕ್ ಇದು ಓಕೆ ಅನಿಸುತ್ತೆ. ಯಾಕೆ ಸ್ವಲ್ಪ ವೀವ್ ಇದೆ ನನಗೆ ಹೊರಗಡೆಯಿಂದ, ಹೆಲ್ಮೆಟ್ ಹೊರಗಡೆಯಿಂದ. ಚೆನ್ನಾಗಿ ಆ್ಯಂಗಲ್ ಎಲ್ಲ ಕರೆಕ್ಟಾಗೇ ಬರ್ತಾ ಇದೆ ಅನಿಸುತ್ತೆ. ಬಟ್ ವಾಯ್ಸ್ ಏನೋ ನಂಗೆ ಡೌಟೆ. ವಾಯ್ಸ್ ಅಂತೂ ಸರಿಯಾಗಿ ಬರ್ತಾ ಇದೆಯೋ ಇಲ್ವೋ ನಂಗೆ ಡೌಟೆ. ಬಟ್ ಆ್ಯಂಗಲ್ ಚೆನ್ನಾಗೇ ಬರ್ತಾ ಇದೆ, ಕರೆಕ್ಟಾಗೇ ಬರ್ತಾ ಇದೆ. ಎಲ್ಲ ಕವರ್ ಆಗ್ತಾಯಿದೆ ಎಲ್ಲ. ವಾಯ್ಸ್ ಒಂದೇ ಡೌಟ್ ಈಗ. ಓಕೆ, ಈಗ ತಾನೇ ಮೇನ್ ರೋಡಿಂದ ಲೆಫ್ಟ್ ಸೈಡ್ ತೊಗೊಂಡಿದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆಯೋ ಗೊತ್ತಿಲ್ಲ, ಒಂದು 5-10 ಕಿಲೋಮೀಟರ್ಸ್ ಇರ್ಬೋದು. ಹುಡುಗರು ಮುಂದೆ ಹೋಗಿದ್ದಾರೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಬಸ್ ಎಲ್ಲ ದಂಡಿಯಾಗಿದ್ದಾವೆ ಇಲ್ಲಿ. ಎಲ್ಲ ಬೆಂಗಳೂರು ಕಡೆಯಿಂದ ಬಂದಿರೋ ಬಸ್ಸಸ್ಸೇ ಇಲ್ಲಿರೋದು. ಆಲ್ಮೋಸ್ಟ್ ಎಲ್ಲ ಅಲ್ಲ, ಆಲ್ಮೋಸ್ಟ್ ಬೆಂಗಳೂರು ಕಡೆಯಿಂದ ಬಂದಿರೋ ಇದ್ದಾವೆ. ಧರ್ಮವರಂ ಅಂತೆ, ಈ ಕಡೆನೇ ಇರ್ಬೇಕು ಯಾವುದೋ ಧರ್ಮವರಮ್ಮು. ಬೋರ್ಡ್ ಹಾಕಿದ್ದಾರೆ ಬಸ್ಸುಗಳಲ್ಲಿ. ಇದು ಯಾವ ಊರು ಇದೆ? ಪೆನ್ಗೊಂಡನ ಯಾವ ಊರು ಗೊತ್ತಾಗ್ತಾ ಇಲ್ಲ ಇದು. ಹಾಂ, ಎಟ್ಲ್ರಾ ರೂಟ್ ಮಿಸ್ ಆಗಿದೆ. ಹುಡುಗರು ಈ ಕಡೆ ಹೋಗಿದ್ದಾರೆ, ಈ ಕಡೆ ಅಂತೆ. ಯಾವುದೋ ಒಳ್ಳೆ ಸಂದಿಗಳಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಫೈನಲ್ ಡೆಸ್ಟಿನೇಷನ್ ಫೋರ್ಟ್ ಅಷ್ಟೇ. ಏನು ಮಾಡ್ತಾರೋ ಹುಡುಗರು, ಮ್ಯಾಪ್ ತಗೊಂಡೋಗಿ ಪೆನ್ಕೊಂಡ ಫೋರ್ಟ್ಗೆ ಹಾಕಿರೋ ಪೆನ್ಕೊಂಡಾಗ ಹಾಕಿದಾರೋ ಹೆಂಗೋ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ನಿಲ್ಲಿಸ್ಬಿಟ್ಟು ಕೇಳ್ತಾ ಇದ್ದಾರೆ ಹುಡುಗರು. ನಾನು ಗೆಸ್ ಮಾಡ್ದಂಗೆ ಇವರೆಲ್ಲ ಬೇರೆ ಕಡೆ ಕರ್ಕೊಂಡ್ಬಿಟ್ಟಿದ್ದಾರೆ. ರಿಟರ್ನ್ ಹೋಗ್ತಾ ಇದ್ದೀವಿ. ಓಕೆ, ಇವಾಗ ಕರೆಕ್ಟ್ ರೂಟಿಗೆ ಬಂದಿದ್ದೀವಿ. ಅಷ್ಟು ದೂರ ಹೋಗೋಷ್ಟಿಲ್ಲ, ಟೌನ್ ಒಳಗಡೆ ಹೋಗೋಷ್ಟಿಲ್ಲ. ಆಚೆ ಕಡೆನೇ ಒಂದು ರಾಮನ ದೇವಸ್ಥಾನ ಬರುತ್ತೆ, ದೊಡ್ಡದಾಗಿ ವಿಗ್ರಹ ಇದೆ. ಅದಕ್ಕಿಂತ ಸ್ವಲ್ಪ ಹಿಂದೆನೇ ಲೆಫ್ಟಿಗೆ ತೊಗೋಬೇಕು. ಲೆಫ್ಟಿಗೆ ತೊಗೊಂಡ್ರೆ ಈ ರೂಟಿಗೆ ಬರ್ತೀವಿ. ಫೈನಲಿ ವಿ ರೀಚ್ಡ್ ದ ಬೈಕರ್ 7 ಪೆನ್ಕೊಂಡ ಫೋರ್ಟ್. ಮುಂದೆ ಇರೋದು ರೋಡು ಸಖತ್ತಾಗಿರುತ್ತೆ. ಲೆಟ್ಸ್ ಎಂಜಾಯ್ ದಿ ರೋಡ್ ವಿತೌಟ್ ಎನಿ ಆಕ್ಸಿಡೆಂಟ್ಸ್. ಲೆಟ್ಸ್ ಎಂಜಾಯ್ ದಿ ರೋಡ್ ವಿತೌಟ್ ಎನಿ ಆಕ್ಸಿಡೆಂಟ್ಸ್.
ಇಲ್ಲೆಲ್ಲ ರೋಡ್ ಚೆನ್ನಾಗಿಲ್ಲ, ಅಷ್ಟು ಮಾತ್ರ ಸಣ್ಣ ರೋಡು. ಮೇಲೆ ಮಾತ್ರ ರೀಲ್ಸಲ್ಲಿ ನೋಡಿರೋ ಥರ ಮೇಲೆ ಮಾತ್ರ ಸೂಪರಾಗಿದೆ ರೋಡು. ಇದೆಲ್ಲ ನಾರ್ಮಲ್ ಹಳ್ಳಿ ಕಡೆ ಇರೋ ರೋಡ್ ಥರ ಇದೆ. Okay, the Heaven Road has been started, bro. Let's see. Finally we reached the heaven. The heaven for bikers. ಸಖತ್ತಾಗಿದೆ ಲೊಕೇಶನ್ನು. ಬರ್ರಿ ಎಲ್ಲರೂ ಬಂದು ಎಂಜಾಯ್ ಮಾಡಿ. ರೋಡ್ಸ್ ಮಾತ್ರ ನಾವು ತಗೊಂಡಂಗೆಲ್ಲ ತಗೋಬೋದು. ಟರ್ನಿಂಗ್ಸು ಕರ್ವ್ಸು ಸರಿಯಾಗಿ ಹೋಗ್ಬೋದು. ಆ ಥರ ಇದೆ ಕರ್ವು. ಫುಲ್ ಕರ್ವ್ ಇದೆ, ಫುಲ್ ಯೂ ಟರ್ನ್ ಥರ ಇದೆ ಕರ್ವು. ಬಂದಿರೋದೇ ಕರ್ವ್ಗೋಸ್ಕರ ಅಲ್ವಾ ನಾವು? ಹಾಂ, we are here for curves, bro. రిటర్న్ వచ్చేటప్పుడు ఎంజాయ్ చేయొచ్చు. మరి రిటర్న్ బరాగా ఎంజాయ్ ಮಾಡ್ಬೋದು. ಹೆಂಗಿದೆ ಅಂದರೆ ಸಖತ್ ಎಂಜಾಯ್ ಮಾಡ್ಬೋದು ಕರ್ವ್ಸ್ನ. ಸೂಪರ್ ಆಗಿದೆ ರೋಡ್ ಮಾತ್ರ. ಲೊಕೇಶನ್ ನೋಡಿ, ಕರ್ವ್ಸ್ ಮಾತ್ರ ಹೆಂಗಿದೆ ಅಂದರೆ ಸಖತ್ ಎಂಜಾಯ್ ಮಾಡ್ಬೋದು ಕರ್ವ್ಸ್ನ. ಸೂಪರ್ ಆಗಿದೆ ರೋಡ್ ಮಾತ್ರ. ಲೊಕೇಶನ್ ನೋಡಿ ಏನಿದೆ ಅಂದರೆ ಯಾರ್ಯಾರು ಬರಬೇಕು ಅಂತ ಪ್ಲ್ಯಾನಲ್ಲಿದ್ದೀರೋ ಅರ್ಜೆಂಟ್ ಬಂದ್ಬಿಡಿ. ಹೆವಿ ಇದೆ ಲೊಕೇಶನ್ ಮಾತ್ರ. ಬೆಳಗ್ಗೆ ಬಂದರೆ ಫಾಗು ಸಿಗೋ ಚಾನ್ಸಸ್ ಇದೆ. ನೋಡಿ ಎಷ್ಟು ಕರ್ವ್ ಇದೆ ಇದು. నువ్వు కాలెత్తు రై. కాలు పెట్టదు నువ్వు పైన పెట్టుకో కాలు. ఫుట్ రెస్ట్ లేదమ్మా నీకే. ఏమ్యా లౌడా ఇరిగిందా? ఫస్టే ఇరిగింది, ఊరికే ఉండు. ಸೂಪರ್ ಇದೆ ಕರ್ವ್ಸ್ ಮಾತ್ರ. ಸೂಪರ್ ಆಗಿದೆ ರೋಡ್ಸು, ಕರ್ವು. ಹಾಂ ಹಾಂ ಹಾಂ, ರೋಡ್ಸ್ ಮಾತ್ರ ಏನಿದೆ ಗೊತ್ತಾ. ಜಾಸ್ತಿ ಬೆಂಡ್ ಮಾಡಿದ್ರೆ ಕೆಳಗಡೆ ಟಚ್ ಆಗ್ತಾಯಿದೆ. ನಮ್ಮ ಫ್ರೆಂಡ್ ಭಯ ಬೀಳ್ತದಾನೆ, ಜಾಸ್ತಿ ಬೆಂಡ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಲೆಟ್ಸ್ ಮೇಕ್ ಇಟ್ ಈಸಿ. ಈ ಕರ್ವ್ಸಲ್ಲಿ 6-7 ಟೈಮ್ಸ್ ಓಡಿಸಿದ್ರು ಇನ್ನೂ ಓಡಿಸ್ಬೇಕು ಅನಿಸುತ್ತೆ. ಆ ಥರ ಇದೆ ಕರ್ವ್ಸ್ ಇಲ್ಲಿ. ನಮ್ಮದು ಸ್ಕೂಟಿ ಕೆಳಗಡೆ ಟಚ್ ಆಗ್ತಾಯಿದೆ. ಹುಡುಗ ಭಯ ಬೀಳ್ತಾ ಇದ್ದಾನೆ. ಲೊಕೇಶನ್ಸ್ ಮಾತ್ರ ಸೂಪರಾಗಿದೆ. ವಿಲ್ ಎಂಜಾಯ್ ಇಟ್ ಫಾರ್ ಶ್ಯೂರ್. ಡೇಂಜರಸ್ ಕರ್ವ್ಸ್ ಹ್ಯಾಡ್ ಗೋ ಸ್ಲೋ. ಯಾರೋ ಫೋಟೋ ಶೂಟ್ ಮಾಡ್ದವ್ರೆ ಆಂಟಿ ಅಂಕಲ್ ತಾತ.
ರೀಲ್ಸ್ ಜಾಸ್ತಿ ಶೂಟ್ ಮಾಡಿರೋದಿಲ್ಲೇ. ನಾನು ನೋಡಿರೋ ರೀಲ್ಸ್ ಆಲ್ಮೋಸ್ಟ್ ಇಲ್ಲಿಂದನೇ ತೆಗ್ದಿರೋದು. ಐ ಥಿಂಕ್ ಕರ್ಸ್ ಆಗೋಯ್ತಿನ್ನ ಫೋರ್ಟ್ ಬಂತು. ಲೊಕೇಶನ್ ಇಷ್ಟೇನಾ ಲೊಕೇಶನ್ನು? ಏನೋ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಇಷ್ಟೇ ರೋಡ್ ಇರೋದು. ರೋಡ್ ಎಂಡ್ಸ್. ಏ ಅದಿರ ರೋಡ್ಸ್ ಎಂಜಾಯ್ ಮಾಡಕ್ಕೆ ಬರ್ಬೋದು ಅಷ್ಟೇ. ಅಲ್ಲೇನೋ ಇದೆ ನೋಡು, ಟೆಂಪಲ್ ಬಿಲ್ಡ್ ಮಾಡ್ತಾ ಇದಾರಂತೆ. ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ. ಇಷ್ಟು ಲಾಸ್ಟು, ಇನ್ನು ಮುಂದೆ ಗೆಲ್ಲಿ ದಾರಿ ಇಲ್ಲ, ಅದಕ್ಕೆ ರಿಟರ್ನ್ ಹೋಗ್ತಾ ಇದ್ದೀವಿ. ಏನಿದೆಯೋ ಏನಿಲ್ಲೋ ಗೊತ್ತಿಲ್ಲ. ರಿಟರ್ನ್. ಕಲ್ಲೆಲ್ಲ ಚೆನ್ನಾಗಿ ಜೋಡಿಸಿದ್ದಾರೆ. ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲೊಂದು ಇದಿದೆ. ಇನ್ನೂ ಲೊಕೇಶನ್ ಹೆಂಗೋ ಹುಡುಕ್ತಾ ಇದ್ದಾರೆ ಹುಡುಗರು. ನೋಡೋಣ ಏನಾದರೂ ಸಿಗುತ್ತಾ ಅಂತ. ಏನಾದರೂ ಸಿಕ್ಕರೆ ಬಂದಿದ್ದಕ್ಕಾದರೂ ಒಂದು ವರ್ತ್ ಆಗುತ್ತೆ. ಇಲ್ಲೇನೋ ಒಂದು ಇದೆ ಲೊಕೇಶನ್ನು. ಇನ್ನೂ ದಾರಿ ಇದೆ, ಏನಿದೆಯೋ ಗೊತ್ತಿಲ್ಲ. ಕೆಳಗಡೆ ದಾರಿ ಇರುತ್ತೆ ಅನ್ಸುತ್ತೆ. ಇಲ್ಲಿ ಏನಾದರೂ ಇರುತ್ತೆ ಅಂತ ಈ ಕಡೆ ಬಂದ್ವಿ. ಇಲ್ಲೂ ಏನಿಲ್ಲ, ಸೊ ಗೋಯಿಂಗ್ ಬ್ಯಾಕ್. ಇನ್ನೇನು ರಿಟರ್ನ್ ಹೋಗೋಣ ಅನ್ಕೋತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಒಬ್ಬ ಈ ಪ್ಲೇಸ್ ತೋರಿಸ್ದ. ಇಲ್ಲೇನಿದೆ ಅಂತ ತಿಳ್ಕೊಬೇಕಂದ್ರೆ ಪಾರ್ಟ್ 2 ಅಲ್ಲಿ ನೋಡಿ.